ಪ್ರೀತಿಯ ವೀಕ್ಷಕರೇ, ನಮಸ್ಕಾರ. ನಾನು ಮತ್ತೊಂದು ವಿಷಯದ ಮುಖಾಂತರ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಏನಪ್ಪ ಅಂದರೆ, ಮತ್ತೆ ಅಯೋಧ್ಯೆಯ ರಾಮ ಮಂದಿರ ವಿಷಯಕ್ಕೆ ಹೋದ ಕಾಂಗ್ರೆಸ್ಸಿಗೆ ಮುಖಭಂಗ. ಎಸ್ ವೀಕ್ಷಕರೇ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ರಾಮ ಮಂದಿರ 500 ವರ್ಷಗಳ ಇತಿಹಾಸ ಇರುವ ಒಂದು ಪ್ರಸಿದ್ಧ ದೇವಾಲಯ. ನಮ್ಮ ರಾಮ ಮಂದಿರ ಇರುವ ಜಾಗದಲ್ಲಿ ಮುಸ್ಲಿಂ ದೊರೆ ಒಡೆದು ಬಾಬ್ರಿ ಮಸೀದಿಯನ್ನು ಕಟ್ತಾರೆ. ಹಿಂದೂಗಳು ಅದಕ್ಕೆ ಪ್ರತಿಭಟನೆ ಮಾಡ್ತಾರೆ. ಸತತ 500 ವರ್ಷಗಳಿಂದ ಬಾಬ್ರಿ ಮಸೀದಿ ಮತ್ತೆ ರಾಮ ಮಂದಿರದ ಮಧ್ಯೆ ತಿಕ್ಕಾಟಗಳು ನಡೀತಾನೆ ಇರುತ್ತೆ. 65 ವರ್ಷಗಳ ಕಾಲ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದರು. ಒಂದು ದಿನಾನೂ ರಾಮ ಮಂದಿರದ ಬಗ್ಗೆ ಯೋಚನೆ ಮಾಡದೇ ಇದ್ದ ಪಕ್ಷ ಈಗ ಸಡನ್ ಆಗಿ ರಾಮ ಮಂದಿರದ ಮೇಲೆ ಪ್ರೀತಿ ಹುಟ್ಟಿದೆ. ಎಸ್ ವೀಕ್ಷಕರೇ, ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬರುವ ಮೊದಲು ಆಶ್ವಾಸನೆ ಕೊಟ್ಟಿದ್ದೇನೆಂದರೆ, ನೀವು ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತಂದರೆ ನಾವು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟುತ್ತೇವೆ. ಪ್ರತಿಯೊಬ್ಬ ಹಿಂದೂಗಳು ಸಹ ನರೇಂದ್ರ ಮೋದಿಯವರಿಗೆ ವೋಟ್ ಹಾಕಿ ಪಕ್ಷನ ಅಧಿಕಾರಕ್ಕೆ ತರ್ತಾರೆ. ಹಾಗೆ ಬಿಜೆಪಿ ಸರ್ಕಾರ ಮತ್ತು ನರೇಂದ್ರ ಮೋದಿಯವರು ತಮ್ಮ ಕೊಟ್ಟಂತ ಮಾತನ್ನು ಉಳಿಸಿಕೊಂಡು ರಾಮ ಮಂದಿರ ಕಟ್ತಾರೆ. ರಾಮ ಮಂದಿರ ಕಟ್ಟುವ ಟೈಮಿನಲ್ಲೂ ಸಹ ಇದೇ ಕಾಂಗ್ರೆಸ್ ಅವತ್ತು ಸಹ ಅಪೋಸ್ ಮಾಡಿತ್ತು. ರಾಮ ಮಂದಿರ ಉದ್ಘಾಟನೆಯ ದಿನ ಇದೇ ಕಾಂಗ್ರೆಸ್ ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ಮಾಡಿತ್ತು. ಯಾವತ್ತು ಹಿಂದೂಗಳು ನೆಮ್ಮದಿಯಾಗಿರೋದು ಕಾಂಗ್ರೆಸ್ಗೆ ಇಷ್ಟ ಇಲ್ಲ ಅನ್ನೋದು ಅಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಯಾಕೆಂದ್ರೆ ಹಿಂದೂಗಳ ದೇವರು ರಾಮ ಮಂದಿರ ಕಟ್ಟುವ ಟೈಮ್ನಲ್ಲಿ ಕಪ್ಪು ಬಟ್ಟೆಯನ್ನು ಕಟ್ಟಿ ಪ್ರದರ್ಶನ ಮಾಡ್ತಾರೆ ಅಂದ್ರೆ ಅಲ್ಲಿ ಗೊತ್ತಾಗ್ತಾ ಇತ್ತು. ಹೀಗಿರ್ಬೇಕಾದ್ರೆ ಯಾಕಪ್ಪ ರಾಮ ಮಂದಿರಕ್ಕೆ ಇಷ್ಟೊಂದು ಪ್ರೀತಿ ಬಂದಿದೆ ಗೊತ್ತಿಲ್ಲ. ಅಂದರೆ ಈಗ ಇತ್ತೀಚೆಗೆ ನಡೆದಂತ ರಾಮ ಮಂದಿರದಲ್ಲಿ ಹಗರಣ, ಅಂದರೆ ಇಲ್ಲಿ ಹಗರಣ ನಡೆದಿದೆ, ಹಿಂದೂಗಳ ಹೆಸರಿನಲ್ಲಿ ಹಗರಣ ನಡೀತಿದೆ. ನಾನು ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗಾಗ್ಬೋದು, ಕಾಂಗ್ರೆಸ್ಸಿನ ಬಾಲಗಳಿಗಾಗ್ಬೋದು, ಕಾಂಗ್ರೆಸ್ಸಿನ ನಾಯಕರಿಗಾಗ್ಬೋದು, ಯಾರಿಗಾದ್ರೂ ಹೇಳ್ತೀನಿ, ಇದೇ ರಾಮ ಮಂದಿರ ಕಟ್ಟುವ ಟೈಮಲ್ಲಿ ನಿಮ್ಮ ಸಪೋರ್ಟ್ ಇತ್ತಾ? ಇರಲಿಲ್ಲ. ಪ್ರತಿಯೊಬ್ಬ ಹಿಂದೂನೂ ಸಹ ರಾಮ ಭಕ್ತ ಸಹ ದುಡ್ಡುಗಳನ್ನು ಹಾಕಿ ಇದು ರಾಮ ಮಂದಿರ ಕಟ್ಟಿರುವಂಥದ್ದು. ಇದರಲ್ಲಿ ಕಾಂಗ್ರೆಸ್ಸಿನ ಹಿರಿಯ ಮುಖಂಡ ದಿಗ್ವಿಜಯ್ ಸಿಂಗ್ 1,10,00,000 ರಾಮ ಮಂದಿರಕ್ಕೆ ಠೇವಣಿಯಾಗಿ ಹಣ ಕೊಟ್ಟಿರ್ತಾರೆ. ಈ ಹಗರಣ ಬಂದ ಮೇಲೆ ಕಾಂಗ್ರೆಸ್ಸಿನ ದಿಗ್ವಿಜಯ್ ಸಿಂಗ್ ಹೇಳ್ತಾರೆ, ನಾನು ಕೊಟ್ಟಂತ ಠೇವಣಿಯನ್ನು ನನಗೆ ವಾಪಸ್ ಕೊಡದಿದ್ದರೆ ನಾನು ಕೋರ್ಟಿಗೆ ಹೋಗುತ್ತೇನೆ, ಕೋರ್ಟಿನಲ್ಲಿ ನನ್ನ ಹಣವನ್ನು ವಾಪಸ್ ತೆಗೆದುಕೊಳ್ಳುತ್ತೇನೆ ಅಂತ. ಆದರೆ ಅಲ್ಲಿವರೆಗೂ ಹಿಂದೂ ಕಾರ್ಯಕರ್ತರಾಗಲಿ ರಾಮನ ಭಕ್ತರಾಗಲಿ ಬಿಟ್ಟಿಲ್ಲ ವೀಕ್ಷಕ. ಕಾಂಗ್ರೆಸ್ ಪ್ರತಿಯೊಂದು ಹೆಜ್ಜೆಯಲ್ಲೂ ಹಿಂದೂಗಳಿಗೆ ಅವಮಾನ ಮಾಡಲು ಕಾಯುತ್ತಿರುತ್ತೆ. ಆದರೆ ಹಿಂದೂಗಳು ತಕ್ಕ ಉತ್ತರ ಕೊಡ್ತಾರೆ. ಇದೇ ದಿಗ್ವಿಜಯ್ ಸಿಂಗಿಗೆ ಒಬ್ಬ ರೈತ, ಸಾಮಾನ್ಯ ರೈತ, 1,10,00,000 ನಿಮಗೆ ಅಮೌಂಟ್ ಕೊಡ್ತೀನಿ, ಬನ್ನಿ ತೆಗೆದುಕೊಂಡು ಹೋಗಿ, ನಿಮ್ಮ ಠೇವಣಿ ನಮ್ಮ ರಾಮ ಮಂದಿರಕ್ಕೆ ಬೇಕಾಗಿಲ್ಲ ಅಂತ ಹೇಳಿ ಧೈರ್ಯವಾಗಿ ಹೇಳಿದ್ದಾನೆ. ಕಾಂಗ್ರೆಸ್ಸಿನ ಇದು ನೀಚ ಬುದ್ಧಿ ಅಂತಾನೆ ಹೇಳ್ಬೋದು. ಕೊಟ್ಟಂತ ಠೇವಣಿನ ಯಾರಾದರೂ ವಾಪಸ್ ಕೇಳ್ತಾರ? ಅದು ದಿಗ್ವಿಜಯ್ ಸಿಂಗ್ ಅಮೌಂಟ್ ಕೊಟ್ಟಿರೋದು ಒಂದೇ ರೀಸನ್, ನಾವು ಕೊಟ್ಟಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ಹೊರತು ಈ ರಾಮನ ಮೇಲೆ ಇರುವ ಪ್ರೀತಿಯಿಂದ ಅಲ್ಲ. ಕಾಂಗ್ರೆಸ್ಸಿನ ನಾಯಕರೇ, ರಾಮ ಮಂದಿರ ಹಿಂದೂಗಳು ಇರುವವರೆಗೂ ಖಂಡಿತವಾಗೂ ಸುರಕ್ಷವಾಗಿರುತ್ತೆ. ನೀವೇನು ಆಪಾದನೆ ಮಾಡ್ತಾ ಇದ್ದೀರಾ, ರಾಮ ಮಂದಿರಲ್ಲಿ ಹಗರಣ ಆಗಿದೆ, ಇಷ್ಟು ಒಡವೆ ಕಳ್ತನ ಆಗಿದೆ, ಇಷ್ಟು ದುಡ್ಡು ಕಳ್ತನ ಆಗಿದ್ದಕ್ಕೆ, ಅದಕ್ಕೆ ರಾಮ ಮಂದಿರದ ಟ್ರಸ್ಟಿಗಳು ಆಲ್ರೆಡಿ ಉತ್ತರ ಕೊಟ್ಟಿದ್ದಾರೆ, ಒಡವೆಗಳನ್ನು ಪ್ರದರ್ಶನ ಮಾಡಿದ್ದಾರೆ. ರಾಮ ಮಂದಿರದ ಬಗ್ಗೆ ಎಷ್ಟೇ ಸುಳ್ಳುಗಳನ್ನು ಹಬ್ಬಿಸಿದ್ದರೂ ಯಾವ ಹಿಂದೂ ಕಾರ್ಯಕರ್ತ ಮತ್ತು ರಾಮನ ಭಕ್ತರು ನಂಬುವುದಿಲ್ಲ. ಇದನ್ನ ನೀವು ನೆನಪಲ್ಲಿಟ್ಕೊಳ್ಳಿ. ರಾಮ ಮಂದಿರದಲ್ಲಿ, ಅಂದರೆ ಅಯೋಧ್ಯ ರಾಮ ಮಂದಿರದಲ್ಲಿ ಇರುವವರು ಯಾರು ಬಿಜೆಪಿಯ ಲೀಡರ್ಸ್ ಅಲ್ಲ, ಬಿಜೆಪಿಯ ಕಾರ್ಯಕರ್ತರು ಅಲ್ಲ, RSS ನ ಲೀಡರು ಅಲ್ಲ, RSS ನ ಕಾರ್ಯಕರ್ತರು ಯಾರು ಅಲ್ಲಿ, ಬಿಜೆಪಿ ಮತ್ತೆ RSS ಟ್ರಸ್ಟಿಗಳು ಯಾರೂ ಇಲ್ಲ. ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಬಿಜೆಪಿ ಮತ್ತೆ RSS ನ ಮಾನ ಕಳಿಯಬೇಕು ಅಂತ ಹೇಳಿ ನಮ್ಮ ಹಿಂದೂ ದೇವರ ರಾಮ ಮಂದಿರಕ್ಕೆ ಮಾನ ತೆಗೆಕ್ಕೆ ಹೋಗಬೇಡಿ. ಅಲ್ಲಿ ಬಿಜೆಪಿ ಮತ್ತೆ RSS ಕಾರ್ಯಕರ್ತರು ಟ್ರಸ್ಟಿಗಳಾಗಿಲ್ಲ. ನಮ್ಮ ದೇಶದಲ್ಲಿ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೇಗೆ ಬೇರೆ ಬೇರೆ ಜಾತಿಯವರು, ಬೇರೆ ಬೇರೆ ಕಮ್ಯುನಿಟಿಯವರು ಟ್ರಸ್ಟಿಗಳಾಗಿರ್ತಾರೋ, ರಾಮ ಮಂದಿರದಲ್ಲೂ ಸಹ ಅದೇ ರೀತಿ ಟ್ರಸ್ಟಿಗಳಿದ್ದಾರೆ. ಅವರಿಗೂ ಮತ್ತೆ ಬಿಜೆಪಿಗೂ ಮತ್ತೆ RSSಗೂ ಯಾವುದೇ ಸಂಬಂಧವಿಲ್ಲ.
ಅಲ್ಲಿ ಕಳ್ತನ ಆಗಿರೋದು ನಿಜ ಅಂತಾದರೆ ಅಲ್ಲಿಯ UP ಸರ್ಕಾರ ಖಂಡಿತವಾಗೂ ಇದರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೆ. ಯಾಕೆಂದ್ರೆ ಅಲ್ಲಿರುವ ಮುಖ್ಯಮಂತ್ರಿ ಪಕ್ಕ ರಾಮನ ಭಕ್ತ. ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಿಮ್ಮ ಕೆಲಸವನ್ನು ನೀವು ದಯವಿಟ್ಟು ಆರಾಮಾಗಿ ಮಾಡ್ಬೋದು. ಯಾಕೆಂದ್ರೆ ಕಾಂಗ್ರೆಸ್ಸಿನ ಅಧ್ಯಕ್ಷರು BK ಹರಿಪ್ರಸಾದ್, ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರೇ, ಕರ್ನಾಟಕದಲ್ಲಿ ನಿಮ್ಮದೇ ಪಕ್ಷದ ನಾಯಕರ ಹಗರಣಗಳು ತುಂಬಾ ಇದೆ. ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾತಾಡಿ. ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ನಿಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂಢ ಹಗರಣದಲ್ಲಿ ತಗಲಾಕೊಂಡ್ರು, ನಿಮ್ಮದೇ ಪಕ್ಷದ ಸಚಿವರು ವಾಲ್ಮೀಕಿ ಹಗರಣದಲ್ಲಿ ತಗಲಾಕೊಂಡ್ರು, ಅದ್ರ ಬಗ್ಗೆ ಮಾತಾಡಿ. ನೀವು ಚುನಾವಣಾ ಸಮಯದಲ್ಲಿ ಕೊಟ್ಟಂತ ಭರವಸೆಗಳನ್ನ ನಿಜವಾಗ್ಲೂ ಈಡೇರಿಸ್ತಾ ಇದ್ದೀರಾ? ನಿಮ್ಮಿಂದ ಜನಕ್ಕೆ ಎಷ್ಟು ತೊಂದರೆ ಆಗುತ್ತಿದೆ ಅದರ ಬಗ್ಗೆ ಮಾತಾಡಿ. ಖಂಡಿತವಾಗಲು ಕರ್ನಾಟಕದ ಜನ ನಿಮಗೆ ಸಪೋರ್ಟಿವ್ ಆಗಿ ನಿಲ್ತಾರೆ. ಅದು ಬಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ RSS ಇಲ್ಲ BJP, ಅದು ಬಿಟ್ರೆ ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಮಾತಾಡಿಕೊಂಡು ಕೊಟ್ಟಿರುವ ಅಧಿಕಾರದ 5 ವರ್ಷ ಭಿಕ್ಷೆಯನ್ನು ಟೈಮ್ ವೇಸ್ಟ್ ಮಾಡಬೇಡಿ. ಅದರ ಬಗ್ಗೆ ಮಾತಾಡಿ. ಬನ್ನಿ, ಮೂಢ ಬಗ್ಗೆ ಎತ್ತಿ, ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರೆ. ವಾಲ್ಮೀಕಿ ಹಗರಣದ ಬಗ್ಗೆ ಎತ್ತಿ, ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರೆ. ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮದೇ ಗುಲ್ಬರ್ಗದಲ್ಲಿ ಒಂದು KSRTC ಬಸ್ಸಿಗೆ ಲೈಟ್ ಹಾಕ್ಸೋಕೆ ನಿಮ್ಮ ಹತ್ರ ದುಡ್ಡಿಲ್ಲದೆ ಕಂಡಕ್ಟರ್ ಮೊಬೈಲ್ ಟಾರ್ಚ್ ಇಟ್ಕೊಂಡು ರೋಡಿಗೆ ಬಿಟ್ಟಿರೋಂಥ ಸನ್ನಿವೇಶಗಳಿದೆ. ಅದ್ರ ಬಗ್ಗೆ ಸರಿ ಮಾಡಕ್ಕೆ ಯೋಚನೆ ಮಾಡಿ. ಸುಮ್ಮನೆ BJP RSS ರಾಮ ಮಂದಿರ ಅಂತ ಹೇಳಿ ಟೈಮ್ನ ವೇಸ್ಟ್ ಮಾಡಬೇಡಿ. ಇದೇ ತರ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ 28ಕ್ಕೆ ನಿಮಗೆ ರಾಜ್ಯದ ಜನ ಪರ್ಮನೆಂಟ್ ಆಗಿ ಮನೇಲಿ ಕೂರಿಸ್ತಾರೆ. ಅವಾಗ ನೀವು ಖಂಡಿತವಾಗ್ಲೂ ಮನೇಲಿ ಕೂತ್ಕೊಂಡು ಇದ್ರ ಬಗ್ಗೆ ಯೋಚನೆ ಮಾಡಬಹುದು. ಈಗ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡಿ ಅಂತ ಕೇಳ್ಕೊತೀನಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.